ಕೊಪ್ಪಳದಲ್ಲಿ ಗಣಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಲಾಗಿದೆ. ಮರಳು ಸೀಸ್ ಮಾಡುವುದಕ್ಕೆ ಬಿಡದೇನೆ ಪುಂಡಾಟ ಮೆರೆದಿದ್ದಾರೆ ಈ ಪುಂಡ್ರು. ಟ್ರ್ಯಾಕ್ಟರ್ ಅನ್ನ ಸೀಸ್ ಮಾಡೋದಕ್ಕೆ ಮುಂದಾದ್ರು ಗಣಿ ಅಧಿಕಾರಿ. ಆಗ ಅಧಿಕಾರಿಗೆ ಹಲ್ಲೆ ಮಾಡಿದ್ರು. ಹಿರೇಸಿಂದೋಗಿ ಗ್ರಾಮದ ಬಳಿ ಈ ಘಟನೆ ನಡೆದಿರೋದು. ಹಿರೇಹಳ್ಳದಿಂದ ಅಕ್ರಮವಾಗಿ ಮರಳನ್ನ ಸಾಗಿಸ್ತಾ ಇತ್ತು ಈ ಗ್ಯಾಂಗ್. ಮೊಬೈಲ್ ಕಸಿದುಕೊಂಡು ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಿಬ್ಬಂದಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಕೆಲಸಕ್ಕೆ ಮುಂದಾದಂಥ ಅಧಿಕಾರಿ ಮೇಲೆ ಈ ರೀತಿಯಾಗಿ ದುಷ್ಕರ್ಮಿಗಳ ಅಟ್ಟಹಾಸ. ನಾವೇನ್ ಮಾಡಕತ್ತಿ ನಿಮ್ ಅರ್ಥ ಮಾಡ್ಕ ಕೈ ಬಿಡು. ಫಸ್ಟ್ ಅಲ್ಲಿ ನನ್ ಗಾಡಿಯಲ್ಲಿ ಲೋಡ್ ಐತೆ ಅಲ್ಲಿ ಅನ್ನು ಮಾಡ್ಸಿ. ಗಾಡಿಯಲ್ಲಿ ಅಲ್ಲಿ ಗಾಳಿ ನಾನು ಸ್ಟಾಕ್ ಕೈ ಬಿಡು. ಇಲ್ಲ ಆಯ್ತು ಬಾ ಪಾಯಿಂಟ್ ಅಲ್ಲ ಎಲ್ಲಿ ಲೋಡ್ ಚಲ ಮಾಡ. ಈಗ ನಿಮ್ ಯಾಕದ ಪ್ರತಿ ಕ್ಷಣ ನನ್ಗ ಕಾಲ್ ಮಾಡ ಮಾಡ್ದೆ. ನೀವ್ ಇಷ್ಟು ಇದು ಮಾಡಕತ್ತಲ್ಲ. ಚಲ ಮಾಡ ಫಸ್ಟ್ ಚಲ ಮಾಡ. ಯಪ್ಪ ಆಯ್ತು ಒಂದ್ ಗಾಡಿ ಹಚ್ಚದ ಈಗ ಫಸ್ಟ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶರಣಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಇವರ ದರ್ಪ ಗಮನಿಸ್ತಾ ಇದೀವಿ ನಾವು. ಅಧಿಕಾರಿಗೆ ಆವಾಜ್ ಹಾಕ್ತಾರೆ ಅಂದ್ರೆ ಇವ್ರ ಹಿಂದೆ ಯಾರಿದ್ದಾರೆ ಎನ್ನುವಂತ ಪ್ರಶ್ನೆ ಮೂಡುತ್ತೆ. ಆ ಅಧಿಕಾರಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತ ಲೆವೆಲ್ಗೆ ಹಲ್ಲೆ ಮಾಡಿದ್ರ? ಹೌದು ಅರುಣ್, ಏನಂದ್ರೆ ಕೊಪ್ಪಳ ತಾಲೂಕಿನ ಹಿರೇಹಳ್ಳದೇನಿದೆ ಏನು ಕಿನ್ನಾಳಿಂದ ಆರಂಭವಾಗಿ ಡಂಬ್ರಳ್ಳಿವರೆಗೂ ಸುಮಾರು ಒಂದು 30 ಕಿಲೋಮೀಟರ್ ದೂರದಲ್ಲಿರುವಂತ ಹಿರೇಹಳ್ಳ. ಇಲ್ಲಿ ಒಂದು ಅಕ್ರಮ ಗಣಿಗಾರಿಕೆ ಏನು ಮರಳು ಗಣಿಗಾರಿಕೆ ಬಹಳ ದಿನಗಳಿಂದ ನಡೀತಿದೆ ಮತ್ತು ಇಲ್ಲಿ ನೇರವಾಗಿ ಅಲ್ಲೇ ಫಿಲ್ಟರ್ ಅನ್ನ ಮಾಡಿಕೊಂಡು ಮರಳನ್ನ ಸಾಗಾಟ ಮಾಡ್ತಾ ಇದೆ. ಈ ಕುರಿತು ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಒಂದು ದಾಳಿ ಮಾಡಕ್ ಹೋದಾಗ ಅಲ್ಲಿ 3 ಜನ ಅಧಿಕಾರಿಗಳು ಜೊತೆಗೆ ಹೋಗಿರ್ತಾರೆ. 3 ಜನ ಅಧಿಕಾರಿಯಲ್ಲಿ ಒಂದಿಬ್ರು ಬೇರೆ ಕಡೆ ಇದ್ದಾಗ ಇಲ್ಲಿ ಡ್ರೈವರ್ ಆಗಿರೋ ಏನು ಅಧಿಕಾರಿಯ ಚಾಲಕನಾಗಿರುವಂತ ಸಚಿನ್ ಗೌರಿಪುರ್ ಅನ್ನೋರು ಅದನ್ನ ಕರೆಯಕ್ ಹೋದಾಗ ಅಲ್ಲಿ ಒಂದು ಗುಂಪು ಕಟ್ಕೊಂಡು ಬಂದು ಸುಮಾರು 4-5 ಜನ ಎಟ್ ಎ ಟೈಮ್ ಬಂದು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತು ಈ ರೀತಿ ಗಣಿಗಾರಿಕೆಯನ್ನ ತಡೆಯಲು ಹೋದವ್ರ ಮೇಲೆ ಹಲ್ಲಿಗೆ ಮಾಡಿರೋ ಕಾರಣಕ್ಕಾಗಿ ಈಗ ಅವರು ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತು ಈ ಕುರಿತು ಗ್ರಾಮೀಣ ಠಾಣೆಯಲ್ಲಿ ಇದು ಅಳವಂಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಾ ಇದೆ. ಅರುಣ್, ಥ್ಯಾಂಕ್ ಯು ಶರಣಪ್ಪ ಡೀಟೇಲ್ಸ್ಗೆ.